ಎಲ್ಲಿದ್ದಾನೋ ಏನು ಮಾಡ್ತಾ ಇದ್ದಾನೋ ದೇವರಿಗೆ ಗೊತ್ತು. ಅವನ ಮುಖ ಕೂಡ ನೆನಪಿಲ್ಲ ನನಗೆ. ಆದ್ರೆ ಒಂದಂತೂ ಸತ್ಯ, ಎಲ್ಲಾದರೂ ಯಾವತ್ತಾದರೂ ಸಿಕ್ಕಿ ನಾನೇ ನಿಮ್ಮಪ್ಪ ಅಂತ ಏನಾದರೂ ಹೇಳಿದ್ರೆ ಅವನ ಜೀವ ಸಹಿತ ಬಿಡೋದು ಜಾಸ್ತಿ. ಇಷ್ಟೆಲ್ಲ ಎಂತಕ್ಕಮ್ಮ? ಪಾಪ ಟೀಚರ್ ಅಮ್ಮನಿಗೆ ನನ್ನ ಕೈಯಲ್ಲಿ ಕೊಡೋಕ್ಕಾಗದಿದೆ ಅಲ್ದ, ನಾ ಎಂತ ಮಾಡೋಕ್ಕಾತ ಹೇಳು. ಅದು ಹೌದು. ಹಿಡ್ಕ ತಗೊಂಡೋಗಿ ಟೀಚರ್ ಅಮ್ಮಂಗೆ ಕೊಡುವ. ಟೀಚರ್ ಅಮ್ಮ ಎಲ್ಲಿದ್ರ? ಹೊರಗಡೆ ಸುಮ್ಮನೆ ಕೂತಿದ್ರಮ್ಮ. ನಂಗೆ ಎಂತ ಮಾಡಿದಳು ಗೊತ್ತಾಗದೆ ಎದ್ದು ಬಂದೆ. ತಗೊಂಡೋಗಿ ಕೊಡು. ನಡಿ ಬಾರ ನಡಿ. ಹೋಯ್ ಟೀಚರ್ ಅಮ್ಮ ತಕಣಿ. ಏನಿದು? ಎಂತ ಇಲ್ಲ, ಸ್ವಲ್ಪ ಹಪ್ಪಳ ಸಂಡಿಗೆ ಅಷ್ಟೇ. ಇದೆಲ್ಲ ಯಾಕೆ ಬೇಕಾಗಿತ್ತು? ಇರ್ಲಿ ಅಕ್ಕ, ತಗೊಂಡು ಹೋಗು. ಇದೆಲ್ಲ ಬೇಡವಾಗಿತ್ತು ಪುಟ್ಟಿ. ತಗೊಳಮ್ಮ ಶ್ರದ್ಧಾ, ಇರ್ಲಿ ತಗೋ. ಅಪ್ಪಾಜಿ, ಪಾಪ ಕಮಲಪ್ಪನ ಕೈಲಿ ಇನ್ನೇನು ಮಾಡೋಕ್ಕಾಗುತ್ತೆ, ತನ್ನ ಕೈಲಿ ಏನಾಗುತ್ತೋ ಅದನ್ನು ವ್ಯವಸ್ಥೆ ಮಾಡಿದ್ದಾಳೆ. ನೀವು ಹೋಗೋದು ನೆನ್ಸ್ಕೊಂಡ್ರೆ ಭಾರಿ ಬೇಜಾರಾಗುತ್ತೆ ಟೀಚರೇ. ಬಾ ರಮೇಶ, ಮತ್ತೆ ಮಾತಾಡಿ ಬೇಜಾರು ಜಾಸ್ತಿ ಆಗೋಗಿ ಯಾಕೆ ಮಾಡ್ತೀಯ? ನನ್ಗೇನು ಹೇಳಕ್ಕೂ ತೋಚ್ತಾ ಇಲ್ಲ ಅಪ್ಪಾಜಿ. ನಾಳೆ ಊರನ್ನು ಬಿಟ್ಟು ಹೋಗ್ತಿದ್ದೀನಿ ಅಷ್ಟೆ. ಹೊಸ ಪ್ರಯಾಣ, ಹೊಸ ಊರು. ಪುಟ್ಟ, ಏ ಪುಟ್ಟ, ಪುಟ್ಟ ಬಾರ ಇಲ್ಲಿ. ಎಂತ ಆಯ್ತಾ? ಏ ಪುಟ್ಟ, ಓಯ್ ಪುಟ್ಟ ಎಂತಕ್ಕ ಬರಕ್ತೀಯ? ಯಾರು ಬೇಡ ನನಗೆ, ಯಾರು ಬೇಡ. ಹೋಗಿ ಹೋಗಿ, ನಾಳೆ ಬೆಳಿಗ್ಗೆ ಶ್ರದ್ಧೆ ಕಾತ್ರ ನೀವೆಲ್ಲ ಅವಳು ಕಲಿಸಿ ಕೊಡುಕ್ರೆ ತಯಾರಿ ಅಲ್ದ. ನಿಮ್ಗೆ ಯಾರಿಗೂ ಬೇಜಾರಿಲ್ಲ. ಅದೆಂತದ ಹಪ್ಪಳ ಅಂಬ್ರ ಸಂಟಿಗೆ ಅಂಬ್ರ ಅದೆಲ್ಲ ಎಂತಕ್ಕೆ? ಅದ್ರ ಬದಲಿಗೆ ಅಕ್ಕನಿಲ್ಲೇ ಉಳಿಸ್ಕೊಂಡ್ ಯಾರಿಗೂ ಗೊತ್ತಿಲ್ಲ. ನಂಗೆ ಅಕ್ಕ ಬೇಕು 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 ಅಷ್ಟೇ, ಎಂತಾರು ಮಾಡಿ. ಪುಟ್ಟ, ಅಕ್ಕ ಪುಟ್ಟ ನೋಡು, ನಾನು ಹೋಗೋದು ಅನಿವಾರ್ಯ ಕಣೋ. ನೀನು ಹಿಂಗೆ ಬೇಜಾರು ಮಾಡ್ಕೋಬಾರ್ದು ಆಯ್ತಾ? ಬೇಜಾರು ಮಾಡ್ಕತ್ತಕ್ಕ, ನಂಗೆ ಬೇಜಾರು ಆತ ಎಂತ ಈಗ. ನೀನು ಹೋಯ್ಬೇಡ ಅಕ್ಕ, ಇಲ್ಲೇ ಇರುತ್ತೆ ಭಯ. ಅದು ಹಾಗಲ್ಲ ಕಣೋ. ಈಗ ನೋಡು, ಶ್ರದ್ಧಕ್ಕ ಈ ಊರಿಗೆ ಬಂದ, ಈ ಊರು ಶಾಲೆಯಲ್ಲಿ ಪಾಠ ಮಾಡ್ತಿದ್ಲ, ಹಾಗೆ ಬೇರೆ ಊರಿಗೂ ಹೋಗ್ಬೇಕು, ಆ ಊರಲ್ಲೂ ಶಾಲೆಯಲ್ಲಿ ಪಾಠ ಮಾಡಬೇಕು. ಅರ್ಥ ಮಾಡ್ಕೊಳ್ಳೋ. ಬೇಡ, ಬೇರೆ ಊರಿಗೆ ಹೋಗೋದು ಬೇಡ. ಇದೇ ಊರಾಗ ಇದು ಪಾಠ ಮಾಡ್ಲಕ್ಕಲ್ಲ. ಹಾಗಾಗಲ್ಲ. ಬೇರೆ ಎಲ್ಲ ಊರಿಗೆ ಹೋಗುದು ಎಂತಕ್ಕೆ? ಕೇಳ ಇಲ್ಲಿ. ನೀ ಮಾತಾಡ್ಬೇಡ, ಸುಮ್ಮನೆ ಪುಟ, ನೀನು ಹಿಂಗೆಲ್ಲ ಹತ್ರ ಎಲ್ರಿಗೂ ಬೇಜಾರಾಗತ್ತೆ. ಅಕ್ಕನ ಟ್ರಾನ್ಸ್ಫರ್ ಮಾಡಿಸಿರೋದು ಸರ್ಕಾರ. ಸರ್ಕಾರನೋ ಗ್ರಾಚಾರನೋ, ಅಕ್ಕ ಇಲ್ಲೇ ಇರ್ಕಂದ್ರೆ ಇಲ್ಲೇ ಇರ್ಕಷ್ಟೇ. ಅಷ್ಟೇ, ಇಲ್ಲೇ ಇರ್ಕಕ್ಕ ಬೇಕು. ರಮೇಶ, ಅವನಿಗೆ ಸ್ವಲ್ಪ ಅರ್ಥ ಆಗೋಗಿ ಹೇಳು, ಅರ್ಥ ಮಾಡಿಸೋ ಅವನಿಗೆ. ಮರಕ್ ಬೇಡ, ಸುಮ್ಮನೆ ಎಂತಕ್ಕ ಮರಕ್ತೀಯ? ಸುಮ್ಮನೆ ಪುಟ್ಟ ನೋಡು, ನೀ ಹಿಂಗೆಲ್ಲ ಹತ್ರ ನಂಗೂ ಅಳು ಬರುತ್ತೆ ಅಷ್ಟೇ. ಆಮೇಲೆ ನೀನು ಕಾಗ ಅಕ್ಕ, ನೀನು ಹಾಗಾದ್ರೆ ಅಳ್ಬಾರ್ದು ಆಯ್ತಾ? ಜಾಣ ಮರಿ ಅಲ್ವಾ? ನೋಡು, ನಾನು ಮತ್ತೆ ಊರಿಗೆ ಬಂದು ಹೋಗ್ತಿರ್ತೇನೆ ಕಣೋ. ನಿನ್ನೆ ಇಲ್ಲಿಂದ ಹಬ್ಬಂಗೆ ತಪ್ಸಕ್ ಆತಿಲ್ಲ, ಆತಿಲ್ಲ ಹಂಗಾರೆ.
ಮಗ ತೋರ್ಸು. ಅಕ್ಕ 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 ಪುಟ್ಟನ ನಾನು ಕರ್ಕೊಂಡು ಹೋಗ್ತೀನಿ. ಅಕ್ಕ ಅಕ್ಕ ನಡಿ. ಅಕ್ಕ 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 ಮರಕ್ಕೆ ಬೇಡ ಬಾರ. ಲೇ ಪುಟ್ಟ. ನೋಡಿ, ನಿಮಗೆ ನನ್ನ ಹತ್ರ ಮಾತಾಡೋಕ್ಕೆ ಇಷ್ಟ ಇಲ್ಲದೆ ಇರ್ಬೋದು, ಆದರೆ ನನಗೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡೋದಿತ್ತು. ಹೇಳಿ ಶ್ರದ್ಧಾ, ನಾನೇನು ಇಷ್ಟ ಇಲ್ಲ ಅಂತ ಹೇಳಿಲ್ವಲ್ಲ. ಬೇಡ ಭುವನ್, ನನಗೆ ಆ ವಿಷಯ ಮಾತಾಡೋಕೆ ಇಷ್ಟ ಇಲ್ಲ. ನಾನು ಹೇಳಬೇಕು ಅಂತ ಬಂದಿರೋದೇ ಬೇರೆ. ನಾನು ನಾನು ಈ ಹಳ್ಳಿಯಿಂದ ನಾಳೆ ಹೊರಟೋಗ್ತಾ ಇದ್ದೀನಿ ಭುವನ್. ಗೊತ್ತಲ್ಲ ಶ್ರದ್ಧಾ, ಇದೇನು ಹೊಸದಾಗಿ ಹೇಳೋ ಥರ ಹೇಳ್ತಾ ಇದೆಯಾ? ಯಾಕೆಂದ್ರೆ ನಾನು ಮತ್ತೆ ಯಾವತ್ತೂ ಈ ಹಳ್ಳಿಗೆ ಬರೋದಿಲ್ಲ. ಅದಕ್ಕೆ ನಿಮ್ಮ ಪಾಡಿಗೆ ಬೆಂಗಳೂರಿಗೆ ಹೋಗ್ಬೋದು. ಹೌದಾ? ಯಾಕೆ? ಯಾಕೆಂದ್ರೆ ನೀವು ರಾಕ್ ಸ್ಟಾರ್ ಅಲ್ವಾ? ಈ ರೀತಿ ಸಗಣಿ ಬಾಚೋ ಅಗತ್ಯ ನಿಮಗಿಲ್ಲ. ನೋಡಿ ಶ್ರದ್ಧಾ, ವ್ಯಂಗ್ಯ ಮಾಡಬೇಡ. ನಾನು ಈ ಹಳ್ಳಿಗೆ ಬಂದಿದ್ದೆ ನಿನಗೋಸ್ಕರ. ಅದಕ್ಕೆ ನಾನು ನಾಳೆ ಬೇರೆ ಹಳ್ಳಿಗೆ ಹೋಗ್ತೀನಿ, ಅಲ್ಲಿಗೂ ಬರ್ತೀರಾ? ಹಾಂ, ಅದರಲ್ಲೇನಿದೆ, ಬರ್ತೀನಿ. ಲೈಫ್ ಏನು ಆಟ ಅನ್ಕೊಂಡಿದ್ದೀರಾ ಭುವನ್? ಯಾವತ್ತು ಜೀವನನ ಇಷ್ಟು ಲೈಟಾಗಿ ತಗೋಬೇಡಿ. ನಾನು ಈ ಹಳ್ಳಿಗೆ ಬಂದೆ ಅಂತ ಇಲ್ಲಿಗೆ, ನಾಳೆ ಇನ್ಯಾವುದು ಊರಿಗೆ ಹೋದ್ರೆ ಅಲ್ಲಿಗೆ. ತಿರುಗಾಟನೇ ಜೀವನ ಆಗೋಗಿದ್ಯಾ ನಿಮ್ದು? ಹೌದು. ಏನೀಗ? ಕುವೆಂಪು ಅವರೇ ಹೇಳಿದಾರಂತೆ, ಮನೆಯನೆಂದು ಕಟ್ಟದಿರು, ಕೊನೆಯನೆಂದು ಮುಟ್ಟದಿರು. ಓ ನನ್ನ ಚೇತನ, ಆಗು ನೀ ಅನಿಕೇತನ. ಓ ನನ್ನ ಚೇತನ, ಆಗು ನೀ ಅನಿಕೇತನ. ಓ ನನ್ನ ಚೇತನ, ಆಗು ನೀ ಅನಿಕೇತನ. ಶ್ರದ್ಧಾ ನಾಳೆ ಹಳ್ಳಿಯಿಂದ ಹೋಗಿ ಬಿಡ್ತಾಳ. ಅವಳನ್ನ ಹುಡುಕೊಂಡು ಈ ಹಳ್ಳಿಗೆ ಬಂದಿರೋ ನನಗೇನೆ ಈ ಹಳ್ಳಿ ಬಿಟ್ಟು ಹೋಗಕ್ಕಾಗ್ತಾ ಇಲ್ಲ. ಅಂಥದ್ರಲ್ಲಿ ಅವಳು ಏನ್ ಮಾಡ್ತಾಳೆ ಈಗ? ಛೇ, ಇಲ್ಲಿ ನನ್ನ ಕೈ ಕಟ್ ಹಾಕ್ದಾಗ ಬೇರೆ ಆಗೋಗಿದೆ. ನಾನು ಯಾರು ಅನ್ನೋದನ್ನ ಜಗತ್ತಿಗೆ ತೋರಿಸದೆ ನನಗೆ ಬೇಕಾದ ಕೆಲಸ ಮಾಡೋಕೆ ಸಾಧ್ಯನೂ ಇಲ್ಲ. ಶ್ರದ್ಧಾ ಬೇರೆ ನನ್ನ ಬಗ್ಗೆ ವಿನಾಕಾರಣ ತಪ್ಪು ತಿಳ್ಕೊಂಡಿದ್ದಾಳೆ. ನನಗೆ ಅವಳಂದ್ರೆ ಎಷ್ಟು ಇಷ್ಟ. ಅವಳು ನನ್ನ ಬಿಟ್ಟು ದೂರ ಹೋಗೋದನ್ನ ನಾನು ಕಲ್ಪನೆ ಕೂಡ ಮಾಡ್ಕೊಳಕ್ ಸಾಧ್ಯ ಇಲ್ಲ. ಶ್ರದ್ಧಾಗೆ ಈ ಹಳ್ಳಿ ಋಣನೇ ಇಷ್ಟು ದಿನ ಅಂತ ಬರ್ಕೊಂಡಿದ್ರೆ ನಾನಾದರೂ ಏನು ಮಾಡಲಿ? ಅವಳು ಉಳಿಸ್ಕೊಳ್ಳೋಕ್ಕೆ ಏನು ಮಾಡ್ಬೋದು ನಾನು?
ಇರಲಮ್ಮ, ಇರಲಿ, ಪರವಾಗಿಲ್ಲ. ಈ ಥರದ್ದೆಲ್ಲ ಏನೋ ಒಂಥರ ಮುಜುಗರ ಅನಿಸುತ್ತೆ ನನಗೆ. ಆದ್ರೆ ನನಗೆ ನನ್ನ ಅಪ್ಪಾಜಿ ಕಾಲಿಗೆ ಬಿದ್ದು ನಮಸ್ಕಾರ ಮಾಡೋದು ಖುಷಿ ಆಗುತ್ತೆ. ಬರ್ತೀನಿ ಅಪ್ಪಾಜಿ. ಮಗಳೇ, ಹೋಗ್ಬಾ ಅಂತ ಹೇಳೋದಕ್ಕೆ ಬಾಯೇ ಬರ್ತಿಲ್ಲಲ್ಲಮ್ಮ. ಎಲ್ಲ ಖುಷಿನೂ ಒಂದಲ್ಲ ಒಂದಿನ ಮುಗಿಲೇಬೇಕು ಅಲ್ವಾ ಅಪ್ಪಾಜಿ? ಆಶೀರ್ವಾದ ಮಾಡಿ ನಂಗೆ. ಆಗತ್ತೆ, ಎಲ್ಲ ಒಳ್ಳೇದೇ ಆಗುತ್ತೆ. ಎಲ್ಲ ನಿನಗೆ ಒಳ್ಳೇದೇ ಆಗುತ್ತೆ. ಹೋಗ್ಬಾ. ಸರಿ ಅಪ್ಪಾಜಿ, ಹೋಗ್ಬಿಟ್ಟು ಬರ್ತೇನೆ ನಾನು. ಒಂದು ನಿಮಿಷ ಬರ್ತೀನಿ. ಸರಿ, ಹಾಗಿದ್ರೆ ಬರೋದಾ ಅಪ್ಪಾಜಿ? ಹೋಗ್ಬಾರ್ದು, ಒಳ್ಳೇದಾಗಲಿ.
ಬಸ್ ಬರೋವರೆಗೂ ಕಾದಿದ್ದು ಜೋಪಾನವಾಗಿ ಹಚ್ಚಿ ಬನ್ನಿ. ಆಯ್ತು ದಣಿ. ಜೋಪಾನ. ಸರಿ ದಣಿ. ಸಪ್ತಸಾಗರದಾಚೆಯಲ್ಲೋ ಸುಪ್ತ ಸಾಗರ ಕಾದಿದೆ. ಮೊಳೆಯದಲೆಗಳ ಮೂಕ ಮರ್ಮರ ಇಂದು ಇಲ್ಲಿಗೂ ಹಾಯಿತೆ. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನ್ನು. ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು. ವಿವಶವಾಯಿತು ಪ್ರಾಣ, ವಿವಶವಾಯಿತು ಪ್ರಾಣ, ಪರವಶವು ನಿನ್ನೆ ಚೇತನ. ವಿವಶವಾಯಿತು ಪ್ರಾಣ ಪರವಶವು ನಿನ್ನೆ ಚೇತನ. ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು. ಯಾವ ಇಲ್ಲಿಗೆಲ್ಲ ಮುಗ್ದೇ ಹೋಯ್ತಲ್ಲ. ಏನ್ ಮಾಡ್ತೀನಿ ನಾನು ನಾಳೆಯಿಂದ? ಅದ್ಯಾವುದೋ ಊರಿಗೆ ಹೋಗೋಕೆ ಸಾಧ್ಯನಾ? ಅಲ್ಲಿ ಕೆಲಸ ಮಾಡ್ತೀನ ನಾನು? ಯಾವತ್ತು ಸರಿ? ಏನ್ ಮಾಡ್ಲಿ? ಹೋಗ್ತೀನಿ, ಏನೇ ಆಗ್ಲಿ ಅಲ್ಲಿ ಮತ್ತೆ ಹೊಸ ಬದುಕನ್ನು ಕಟ್ಕೋತೀನಿ ಅಷ್ಟೇ. ಇನ್ಮೇಲೆ ನೀವು ಹೊಸ ಬದುಕನ್ನು ಕಟ್ಕೋಬೇಕು ಅಲ್ವಾ ಮೇಡಮ್? ಅಲ್ಲ ಸಾರಿ, ಹೀಗೆ ಹೇಳಿದೆ ಅಷ್ಟೇ. ಬದುಕು ಅಂದರೆ ಹಾಗೆ ಅಲ್ವಾ? ಇರಲಿ ಬಿಡಿ, ನಾವು ನಮ್ಮದವರೇ ನಮಗೆ ಮೋಸ ಮಾಡೋ ಕಾಲ ಇದು. ಪ್ರೀತಿ, ಸ್ನೇಹ, ಬಾಂಧವ್ಯ, ವಿಶ್ವಾಸ ಎಲ್ಲ ಅಷ್ಟೇ. ಸಿಗೋಷ್ಟು ದಿನ ಸಿಗತ್ತೆ, ಆಮೇಲೆ ಬೇರೆ ದಾರಿಗೆ ಹುಡ್ಕೊಂಡು ಹೋಗಬೇಕು. ಬದುಕನ್ನ ಬಂದ ಹಾಗೆ ಸ್ವೀಕರಿಸ್ಬೇಕು. ಅಭ್ಯಾಸ ಆಗೋಗಿದೆ.